ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಬಹುತೇಕ ದೃಶ್ಯವನ್ನು ಗಮನಿಸ್ತಾ ಇರೋರಿಗೆ ಒಂದು ಕ್ಷಣ ಏನಾಗಿರಬಹುದು ಅನ್ನುವಂಥ ಪ್ರಶ್ನೆ ಕಾಡಿಬಿಡುತ್ತೆ. ಇಂತಹ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬೇಡ, ಇಂತಹ ಪರಿಸ್ಥಿತಿ ಯಾವ ಹೆಣ್ಣು ಹೆತ್ತವರ ಕುಟುಂಬಕ್ಕೂ ಬೇಡ ಅನ್ನುವಂಥದ್ದು ಸದ್ಯದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿಬಿಟ್ಟಿದೆ. ಸ್ನೇಹಿತರೆ, ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ರಾತ್ರೋರಾತ್ರಿ ಇಂಥದ್ದೊಂದು ದುರಂತ ನಡೆದೋಗ್ಬಿಡುತ್ತೆ. ಮೈಸೂರಿನಾದ್ಯಂತ ಇದೊಂದು ಸದ್ದು ಮಾಡಿಬಿಡುತ್ತೆ. ಇಡೀ ಕರ್ನಾಟಕವೇ ಒಂದು ಕ್ಷಣ ಇಂಥ ಒಂದು ಸಣ್ಣ ವಿಚಾರಕ್ಕೆ ತನ್ನ ಹೆಂಡತಿಯ ಜೀವವನ್ನೇ ಕೊಂದುಬಿಟ್ನ ಆ ಕ್ರೂರಿಗೆ ಒಂದು ಗಲ್ಲು ಶಿಕ್ಷೆನೇ ನೀಡಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರುತ್ತೆ ಅನ್ನುವ ಹಾಗೆ ಯಾರೂ ಕೂಡ ಭಾವಿಸಿರಲಿಲ್ಲ. ಸ್ನೇಹಿತರೆ, ನೀವು ಕೂಡ ಈ ಒಂದು ಸ್ಟೋರಿನ ಕೇಳಿಬಿಟ್ರೆ ಬಹುತೇಕ ಆ ನಾಲಾಯಕನಿಗೆ ಚೀತು ಅಂತೇಳಿ ಮುಗಿದು ಬಿಡ್ತೀರಿ. ಆಕೆ ಮೂಲತಃ ಸಂಸ್ಕಾರ ಕುಟುಂಬದವಳು. ಆಕೆ ತನ್ನ ಗಂಡನನ್ನ ಬಿಟ್ಟು ಪರಪುರುಷರೆಲ್ಲರನ್ನೂ ಕೂಡ ತನ್ನ ಸ್ವಂತ ಸಹೋದರರ ರೀತಿಯಲ್ಲೇ ಭಾವಿಸಿಕೊಂಡು ಇದ್ದಂತಾಕೆ. ಆಕೆ ವೃತ್ತಿಯಲ್ಲಿ ಒಂದು ಬಟ್ಟೆ ಅಂಗಡಿಗೂ ಕೂಡ ಕೆಲಸ ಮಾಡಿದಂಥವಳು, ಬ್ಯೂಟಿಷಿಯನ್ ಆಗಿ ಕೂಡ ಕೆಲಸ ಮಾಡಿದಂಥವಳು. ಮದುವೆ ಬಳಿಕ ಈಕೆ 6 ತಿಂಗಳ ಕಾಲ ಮನೆಯಲ್ಲಿ ಇರ್ತಾಳೆ. ಆದರೆ ಮನೆಯಲ್ಲಿ ಇದ್ದಿದ್ದು ಬೋರ್ ಆಗಿ ಬಿಡುತ್ತೆ. ಕೆಲಸವನ್ನು ಮಾಡಿದಂಥ ಜೀವ ಇನ್ನು ಮನೆಯಲ್ಲಿ ಇರೋದು ಹೇಗೆ ಅನ್ನುವಂಥ ಪ್ರಶ್ನೆ ಆಕೆಯಲ್ಲಿ ಕಾಡ್ತಾ ಇರುತ್ತೆ. ಮನೆಯಲ್ಲಿಯೂ ಕೂಡ ಏನು ಕೆಲಸ ಅಷ್ಟೊಂದು ಇರೋದಿಲ್ಲ. ಬೆಳಗ್ಗೆ ಆದರೆ ಒಂದಿಷ್ಟು ಮನೆ ಕೆಲಸ, ಸಂಜೆ ಆದರೆ ಒಂದಿಷ್ಟು ಮನೆ ಕೆಲಸ, ಇನ್ನು ಮಧ್ಯಾಹ್ನದಲ್ಲಿ ಸುಮ್ಮನೆ ಖಾಲಿ ಕೂರಬೇಕಲ್ಲ, ನಾನು ಕೆಲಸಕ್ಕೆ ಹೋಗಿಬಿಟ್ರೆ ಹೇಗೋ ಒಂದಿಷ್ಟು ಮನೆಗೆ ಒಂದಿಷ್ಟು ಸಹಾಯ ಆಗ್ಬೋದು ಅನ್ನುವಂಥ ನಿರ್ಧಾರವನ್ನು ಕೂಡ ಮಾಡಿಕೊಂಡು ಬಿಡ್ತಾಳೆ. 6 ತಿಂಗಳವರೆಗೂ ಸತತವಾಗಿ ಗಂಡನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾಳೆ. ಆದರೆ ಗಂಡ ಯಾವುದೇ ಕಾರಣಕ್ಕೂ ಬೇಡ ಅನ್ನುವಂಥದ್ದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾನೆ. ಅದಾದ ಬಳಿಕ ಒಂದು ದಿನ ತವರ ಮನೆಯವರ ಜೊತೆ ಮಾತನಾಡಿ, ಗಂಡನವರ ಮನೆಯವರ ಜೊತೆ ಮಾತನಾಡಿ ತಾನು ಕೆಲಸಕ್ಕೆ ಹೋಗುವಂಥ ನಿರ್ಧಾರವನ್ನು ಮಾಡಿಬಿಡ್ತಾಳೆ. ಆದರೆ ಅಸಲಿಗೆ ಎಡವಟ್ಟು ಆಗಿದ್ದು ಮಾತ್ರ ಇಲ್ಲೇ. ಆಕೆ ಯಾವತ್ತು ಕೆಲಸಕ್ಕೆ ಹೋಗುವಂಥ ನಿರ್ಧಾರವನ್ನು ಮಾಡಿದ್ಲೋ ಅತ್ತ ಗಂಡ ಈ ರೀತಿಯಾಗಿ ಕೆಲವೊಂದಿಷ್ಟು ಅನುಮಾನವನ್ನು ಪಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಈಕೆ ಕೆಲಸದಿಂದ ಲೇಟ್ ಆಗಿ ಬರ್ತಾಳೆ. ಪರಪುರುಷರ ಜೊತೆಗೆ ಬೇರೆ ರೀತಿಯಾಗಿ ಸಂಬಂಧವನ್ನು ಹೊಂದಿ ಬಿಟ್ಟಿದ್ದಾಳೇನೋ ಅನ್ನುವಂಥ ಒಂದಿಷ್ಟು ಅನುಮಾನ ಹುಟ್ಟಿಕೊಳ್ಳುತ್ತೆ. ಇದೆಲ್ಲದಕ್ಕೂ ಕೂಡ ಕೊನೆಗೆ ಆಕೆ ದುರಂತವಾಗಿ ಅಂತ್ಯವನ್ನು ಕಾಣಬೇಕಾಗುತ್ತೆ. ಅಸಲಿಗೆ ನಿನ್ನೆ ರಾತ್ರಿ ನಡೆದದ್ದಾದರೂ ಏನು, ಈ ಒಂದು ವಿಚಾರದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಅದರಲ್ಲೂ ಕೂಡ ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಪತಿಯ ಅನುಮಾನ ರೋಗಕ್ಕೆ ಹೆಂಡತಿ ಬಲಿ ಆಗಿರುವಂಥ ದುರಂತ ಇದು. ಮೈಸೂರಿನ ಹಳೆ ಕೆಸರ ಹಳ್ಳಿಯಲ್ಲಿ ನಡೆದೋದಂಥ ಘಟನೆ ಇದು. ಪುಷ್ಪ ಅನ್ನುವಂಥ ಆಕೆ ಕೇವಲ 26 ವರ್ಷ. ಕಳೆದ 1.5 ವರ್ಷದಿಂದ ಮದುವೆ ಆಗಿಬಿಡುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಯನ್ನು ಕೂಡ ಮಾಡಿಬಿಟ್ಟಿರ್ತಾರೆ. ಬೀಗರೂಟ ಅಂಥದ್ದೆಲ್ಲವೂ ಕೂಡ ವಾಡಿಕೆ ಸಂಪ್ರದಾಯದ ಪ್ರಕಾರ ಏನೆಲ್ಲ ಮಾಡೋದಕ್ಕೆ ಸಾಧ್ಯನೋ ಅಂಥದ್ದೆಲ್ಲವನ್ನೂ ಕೂಡ ಮಾಡಿಬಿಟ್ಟಿರ್ತಾರೆ. ಆದರೆ ತನ್ನ ಮನೆಯ ಹೆಣ್ಣು ಮಗಳು ಈ ರೀತಿಯಾಗಿ ಕೊಲೆ ಆಗ್ತಾಳೆ ಅನ್ನುವಂಥದ್ದು ಆ ಕುಟುಂಬದವರಿಗೂ ಕೂಡ ಗೊತ್ತಿರಲಿಲ್ಲ. ನೋಡಿ ಎಂತಹ ದುರಂತ ಇರಬಹುದು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಲೇಬೇಕು. ಹಾಗೆ ನಿನ್ನೆ ರಾತ್ರಿ ಏನಾಯಿತು ಅನ್ನೋದನ್ನ ಒಂದಿಷ್ಟು ನಾವೆಲ್ಲರೂ ಕೂಡ ಗಮನಿಸ್ತಾ ಹೋಗೋಣ. ಈತ ಪುಷ್ಪಾಳ ಅಜ್ಜಿ ಇರುವಂಥವಳು. ಅಜ್ಜಿ ಮನೆ ಕೆಲಸ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದಂಥವಳು. ಅಂತಂದರೆ ಬೇರೆಯವರ ಮನೆ ಮುಸುರಿ ತಿಕ್ಕಿ ತನ್ನ ಮೊಮ್ಮಗಳಿಗೋಸ್ಕರ ಒಂದಿಷ್ಟು ಏನಾದರೂ ಮಾಡಬೇಕು ಅನ್ನುವಂಥ ಆಸೆನ ಹೊತ್ತಂಥವಳು. ಈ ಹಿರಿಯ ಜೀವಗಳಿಗೆ ಅದೇನೋ ಆಸೆ ಗೊತ್ತಿಲ್ಲ, ಮೊಮ್ಮಕ್ಕಳಿಗೆ ಅದು ಕೊಡಬೇಕು, ಇದು ಕೊಡಬೇಕು, ನಾನು ಮಾಡಿರೋ ದುಡ್ಡಲ್ಲಿ ಸಣ್ಣ ಸಂಪಾದನೆಯಲ್ಲಿ ಒಂದು ಸಣ್ಣದಾಗಿ ಏನಾದರೂ ಕೊಟ್ಟು ಬಿಡಬೇಕು ಅನ್ನುವಂಥ ಆಸೆ ಇರುತ್ತೆ. ಅದೇ ರೀತಿಯಾಗಿ ಪುಷ್ಪಾಳ ಅಜ್ಜಿಗೂ ಕೂಡ ಇತ್ತು. ಆದರೆ ಕಳೆದ 7 ತಿಂಗಳ ಹಿಂದೆ ಒಂದು ಚಿನ್ನದ ಓಲೆಯನ್ನು ಈಕೆ ಕೊಡಿಸಿ ಬಿಟ್ಟಿರ್ತಾಳೆ. ಅಂದರೆ ಅಜ್ಜಿ ತನ್ನ ಮೊಮ್ಮಗಳು ಪುಷ್ಪಾಳಿಗೆ ಕೊಡಿಸಿ ಬಿಟ್ಟಿರ್ತಾಳೆ. ಇನ್ನು ಜಗಳದ ನೆಪದಲ್ಲಿ ತನ್ನ ಗಂಡ ಆಕೆಗೆ ಹೊಡೆದು ಬಿಡ್ತಾನೆ. ಪುಷ್ಪಾಳಿಗೆ ಹೊಡೆದಂಥ ಸಂದರ್ಭದಲ್ಲಿ ಆ ಏಟಾದಂಥ ಸಂದರ್ಭಕ್ಕೆ ಆ ಒಂದು ಓಲೆಗೆ ತಾಕೆ ಬಿಡುತ್ತೆ. ಓಲೆ ಮುರಿದೋಗಿ ಬಿಟ್ಟಿರುತ್ತೆ. ಆಕೆ ಹಾಕೊಂಡು ತನ್ನ ಅಜ್ಜಿಯ ಮುಂದೆಯೂ ಕೂಡ ಹೋಗಿರೋದಿಲ್ಲ. ಅಜ್ಜಿ ಕೊಟ್ಟು ಕಳಿಸಿ ಬಿಟ್ಟಿರ್ತಾಳೆ ತನ್ನ ಗಂಡನ ಮನೆಗೆ. ಆದರೆ ಅದನ್ನು ಅಜ್ಜಿಯೂ ಕೂಡ ನೋಡಿರೋದಿಲ್ಲ. ಕಳೆದ 7 ತಿಂಗಳಿಂದ ನಡೆದೋಗಿ ಬಿಟ್ಟಿರುವಂಥ ದುರಂತ ಇದು. 7 ತಿಂಗಳಿಂದ ಸತತವಾಗಿ ಜಗಳ ಆರಂಭವಾಗಿ ಬಿಟ್ಟರು. ಈಗ ಕೆಲಸಕ್ಕೆ ಯಾವತ್ತು ಹೋಗ್ತೀನಿ ಅನ್ನುವಂಥದ್ದನ್ನು ನಿರ್ಧಾರ ಮಾಡಿದ್ಲು. ಆಗಿನಿಂದಲೂ ಕೂಡ ಈ ಒಂದು ನಾಲಾಯಕನಿಗೆ, ಈ ಒಂದು ಮಹೇಶ್ ಅನ್ನುವಂಥ ಕೀಚಕ ಈತ ಕ್ರೂರಿ, ಈ ಒಂದು ಕ್ರೂರಿಗೆ ಆಕೆಯ ಮೇಲೆ ಅನುಮಾನ ಅಂಥದ್ದೆಲ್ಲವೂ ಕೂಡ ಉಟ್ಕೊಂಡು ಬಿಟ್ಟಿರುತ್ತೆ. ಅದಾದ ಬಳಿಕ ಆಕೆಯನ್ನು ಅನುಮಾನಿಸ್ತಾ ಇರ್ತಾನೆ. ಆಗಾಗ ಕುಡಿದು ಬಂದು ಆಕೆಯ ಜೊತೆ ಗಲಾಟೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾನೆ. ಈತ ಬಾರ್ ಅಂಗಡಿಯಲ್ಲಿ ಕೆಲಸಕ್ಕೂ ಕೂಡ ಹೋಗ್ತಾ ಇರ್ತಾನೆ. ಕ್ಯಾಶಿಯರ್ ಆಗೇನೋ ಅಥವಾ ಇನ್ಯಾವುದೋ ವೃತ್ತಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು ಮಾಹಿತಿ ಇದೀಗ ಇರುವಂಥದ್ದು. ಸ್ನೇಹಿತರೆ, ನಿನ್ನೆ ರಾತ್ರಿ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಪ್ರಿಲ್ 29 ಆ ರಾತ್ರಿಗೆ ಒಂದಿಷ್ಟು ತಡವಾಗಿ ಬರ್ತಾಳೆ. ಕೆಲಸ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ತಡವಾಗಿ ಬಿಟ್ಟಿರುತ್ತೆ. ಯಾಕೆ ತಡವಾಗಿ ಬಂದೆ ಅನ್ನುವಂಥ ಪ್ರಶ್ನೆಯನ್ನು ಗಂಭೀರವಾಗಿ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಅದಾದ ಬಳಿಕ ಒಂದೊಂದೇ ವಿಚಾರ ಹೊರಗಡೆ ಬರುತ್ತೆ. ಓಲೆಯ ವಿಚಾರವೂ ಕೂಡ ಬಂದುಬಿಡುತ್ತೆ. ಓಲೆ ವಿಚಾರಕ್ಕೆ ತುಂಬ ದೊಡ್ಡದಾಗಿ ಗಲಾಟೆಯೂ ಕೂಡ ಆಗೋಗಿಬಿಡುತ್ತೆ. ಆ ಸಂದರ್ಭಕ್ಕೆ ರಾತ್ರಿ ಸಮಯ 12:05 ತನ್ನ ಸಹೋದರನಿಗೆ ಈ ಒಂದು ಪುಷ್ಪ ಕಾಲ್ ಕೂಡ ಮಾಡಿಬಿಡ್ತಾಳೆ. ಇಲ್ಲ, ನನಗೆ ತುಂಬ ಟಾರ್ಚರ್ ಕೂಡ ಆಗ್ತಾ ಇದೆ, ನನ್ನ ಗಂಡ ಈಗ ಹೊಡಿತಾ
ಇದ್ದಾರೆ, ಬಡಿತಾ ಇದ್ದಾರೆ, ಇಂಥ ಒಂದು ಸಮಸ್ಯೆಗೆ ನಾನು ಸಿಲುಕಿಕೊಂಡು ಬಿಟ್ಟಿದ್ದೀನಿ, ಏನು ಮಾಡೋದು ಅನ್ನುವಂಥದ್ದನ್ನು ತನ್ನ ಸಹೋದರನ ಮುಂದೆ ಕೇಳ್ತಾಳೆ. ಆಗ ಆಕೆಯ ಸಹೋದರ ಹೇಳ್ತಾರಂತೆ, ಈಗೇನು ಅವರ ಜೊತೆ ಗಲಾಟೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡ, ಸಮಾಧಾನದಿಂದಿದ್ರು ಬೆಳಿಗ್ಗೆ ಯಾವುದೇ ಕೆಲಸಕ್ಕೂ ಹೋಗಬೇಡ, ಬೆಳಿಗ್ಗೆ ಆಗ್ತಾ ಇದ್ದಾಗೆ ನೇರವಾಗಿ ನಮ್ಮ ಮನೆಗೆ ಬಂದುಬಿಡು ಅನ್ನುವ ರೀತಿಯಲ್ಲಿ ತನ್ನ ಸ್ವಂತ ತಮ್ಮ ಹೇಳಿ ಬಿಡ್ತಾನೆ. ಈ ಸಮಯಕ್ಕೆ ಹೋಗೋದಾಗೋದಿಲ್ಲ ಅನ್ನೋ ಕಾರಣಕ್ಕೆ ಆಕೆಯು ಕೂಡ ಉಳಿದುಕೊಂಡು ಬಿಡ್ತಾಳೆ ಅಂತ ಕಾಣಿಸುತ್ತೆ. ಅದಾದ ಬಳಿಕ ಈ ಹೆಂಡತಿಯ ತಮ್ಮನಿಗೆ ಮಹೇಶ್ ಕೂಡ ಕಾಲ್ ಮಾಡ್ತಾನೆ. ಅಂತಂದ್ರೆ ತನ್ನ ಸಹೋದರಿ ಏನು ಕಾಲ್ ಮಾಡಿದ್ಲಲ್ಲ, ಆ ಕಾರಣಕ್ಕಾಗಿ ಈತನು ಕೂಡ ಕಾಲ್ ಮಾಡಿ ಬಿಡ್ತಾನೆ. ನಿನ್ನ ತಂಗಿನ ಕರೆದುಕೊಂಡು ಹೋಗಿಬಿಡು, ಆಕೆಯ ಜೊತೆ ನಂಗೆ ಸಂಸಾರ ಮಾಡೋದಕ್ಕಾಗೋದಿಲ್ಲ, ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಅದಾದ ಬಳಿಕ ಆತನು ಕೂಡ ಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ. ಸಮಾಧಾನದಿಂದ ಆಯ್ತು ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ, ಬೆಳಗ್ಗೆವರೆಗೂ ಆಕೆಯಲ್ಲಿರಲಿ, ಈ ಮಧ್ಯರಾತ್ರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ, ನಾನು ಬೇರೆ ಕೆಲಸದಲ್ಲಿ ಇದ್ದೇನೆ, ನನಗೆ ನೈಟ್ ಡ್ಯೂಟಿ ಇದೆ, ಹಾಗಾಗಿ ಈ ಸಂದರ್ಭಕ್ಕೆ ಬರೋದಾಗೋದಿಲ್ಲ, ಬೆಳಗ್ಗೆ ಏನೇ ಆದರೂ ಕೂಡ ಆಕೆ ಬೇಗನೆ ಬಂದು ಬಿಡಲಿ ಅನ್ನುವ ನಿಟ್ಟಿನಲ್ಲಿ ಹೇಳಿಬಿಡ್ತಾನೆ. ಅಲ್ಲಿಗೆ ಈ ಕುಟುಂಬದವರ ಜೊತೆಗೆ ಒಂದಿಷ್ಟು ಮಾತುಕತೆ ಹಾಗೆ ಬಿಡುತ್ತೆ. ಬಹುತೇಕ ಅದು ಆ ಕುಟುಂಬಕ್ಕೆ ಆಕೆಯ ಕೊನೆ ಕರೆಯೂ ಕೂಡ ಹಾಗೆ ಬಿಟ್ಟಿರುತ್ತೆ. ಅದಾದ ಬಳಿಕ ಹೆಚ್ಚು ಕಡಿಮೆ ಮತ್ತೆ ಜಗಳ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ. ಈತ ಅದ್ಯಾವ ಕಾರಣಕ್ಕೆ ಏನು ನಿರ್ಧಾರವನ್ನು ತೆಗೆದುಕೊಂಡೋ ಗೊತ್ತಿಲ್ಲ. ಅಲ್ಲೇ ಮನೆಯಲ್ಲಿ ಇದ್ದಂಥ ಕೊಡಲಿಯಿಂದ ಆಕೆ ತಲೆಗೆ ಹೊಡೆದು ಬಿಡ್ತಾನೆ. ಅದಾದ ಬಳಿಕ ಆಕೆಯ ಉಸಿರು ಕಟ್ಟುವ ರೀತಿಯಲ್ಲಿ ಆಕೆಯ ಮುಖಕ್ಕೆ ಈ ಒಂದು ತಲೆದಿಂಬನ್ನು ಹಿಡಿದು ಕೊನೆಗೂ ಕೂಡ ಆಕೆಯನ್ನು ಸಾವನ್ನಪ್ಪಿಸಿ ಬಿಡ್ತಾನೆ. ಅಂದರೆ ಆಕೆಯ ಉಸಿರನ್ನು ನಿಲ್ಲಿಸಿ ಬಿಡ್ತಾನೆ. ಅದಾದ ಬಳಿಕ ಭಯಭೀತನಾಗಿ ಬಿಡ್ತಾನೆ. ಇನ್ನೇನು ಮಾಡೋದು, ಆಕೆ ಸತ್ತು ಹೋಗಿಬಿಟ್ಟಿದ್ದಾಳೆ, ಇದು ನನಗೆ ಶಿಕ್ಷೆ ಆಗೋದಂತೂ ಮಾತ್ರ ನಿಜ, ಹಾಗಾಗಿ ನಾನು ಪೊಲೀಸರಿಗೆ ಶರಣಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈತ ಹತ್ತಿರದ ಪೊಲೀಸ್ ಠಾಣೆಗೂ ಕೂಡ ಹೋಗಿಬಿಡ್ತಾನೆ. ನನ್ನ ಹೆಂಡತಿಯನ್ನು ಕೊಂದು ಬಂದು ಬಿಟ್ಟಿದ್ದೇನೆ ಅನ್ನುವ ಹಾಗೆ. ಆಗ ಆತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಬಿಡ್ತಾರೆ. ಅದಾದ ಬಳಿಕ ಸುದ್ದಿ ಅಂಥದ್ದೆಲ್ಲವೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಈಗ ಆ ಪುಷ್ಪಾಳ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕರೆದುಕೊಂಡು ಹೋಗಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಕುಟುಂಬಕ್ಕೂ ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಕೇವಲ 26 ವರ್ಷ ಬದುಕಿ ಬಹಳ ಬೇಕಾದಂಥ ಹೆಣ್ಣು, ಆಗಷ್ಟೇ ಮದುವೆ ಆಗಿದೆ, ಮಕ್ಕಳಾಗಿ ಜೀವನವನ್ನು ಸಂಸಾರವನ್ನು ನಾವು ಸುಂದರವಾಗಿ ಮಾಡಬೇಕು ಅನ್ನುವಂಥ ಕನಸುಗಳನ್ನು ಕಟ್ಟಿಕೊಂಡಂಥ ಮಹಿಳೆ ಈಗ ಇಂತಹ ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರು ಬರುತ್ತೆ ರೀ. ಯಾರ ಮನೆ ಹೆಣ್ಣು ಮಕ್ಕಳಾದರೂ ಕೂಡ ಅಷ್ಟೇ, ಎಲ್ಲರದ್ದು ಒಂದು ಜೀವ ಇರುತ್ತೆ. ಅದರಲ್ಲೂ ಕೂಡ ಈಗಷ್ಟೇ ಮದುವೆಯಾಗಿ ಸಂಸಾರವನ್ನು ಮಾಡುವಂಥ ಹೆಣ್ಣು ಮಗಳು ತುಂಬ ಸುಖಕರವಾದಂಥ ಜೀವನವನ್ನು ಮಾಡಬೇಕಾಗಿತ್ತು. ಆಕೆಯ ಕುಟುಂಬದವರು ಹೇಳ್ತಾ ಇರುವಂಥದ್ದು ಮತ್ತು ಬೇರೆ ಬೇರೆ ಆಕೆಯ ಸುತ್ತಮುತ್ತಲಿನ ಜನಗಳು ಹೇಳ್ತಾ ಇರುವಂಥದ್ದು, ಆಕೆ ಒಳ್ಳೆಯ ಕುಟುಂಬದವಳು, ಆಕೆಗೆ ಒಳ್ಳೆಯ ಸಂಸ್ಕಾರ ಇದ್ದಂಥದ್ದು, ಆಕೆ ಬೇರೆ ರೀತಿಯಾದಂಥ ಕೆಟ್ಟ ಚಟಗಳು ಆಕೆಯಲ್ಲಿ ಯಾವುದೂ ಇರಲಿಲ್ಲ, ಪರಪುರುಷರನ್ನು ತನ್ನ ಸ್ವಂತ ಅಣ್ಣ ತಮ್ಮಂದರ ರೀತಿಯಲ್ಲೇ ಕಾಣ್ತಾ ಇದ್ಲು, ಬೇರೆಯವ್ರ ಜೊತೆಗೆ ತುಂಬ ಹೆಚ್ಚು ಕೂಡ ಮಾತನಾಡ್ತಾ ಇರಲಿಲ್ಲ, ಯೋಗ್ಯವಾದಂಥ ಒಂದೆರಡು ಮಾತುಗಳನ್ನು ಮಾತನಾಡೋಳು, ಅದನ್ನು ಹೊರತುಪಡಿಸಿ ಬೇರೆ ಯಾವುದೂ ಕೂಡ ಆಕೆಯಲ್ಲಿ ಇರಲಿಲ್ಲ. ತಾನಾತು, ತನ್ನ ಕೆಲಸವಾತು, ತನ್ನ ಕುಟುಂಬವಾತು ಅಂತ ಇದ್ದಂಥ ಮಗಳಾಕೆ. ಆಕೆಗೆ ಇಂತಹ ಸಂಕಷ್ಟ ಬರುತ್ತೆ ಅನ್ನೋದು ನಾವ್ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ ಅನ್ನುವ ನಿಟ್ಟಿನಲ್ಲಿ ಸುತ್ತಮುತ್ತಲಿನ ಜನಗಳು ಕೂಡ ಹೇಳ್ತಾ ಇದ್ದಾರೆ. ಈ ಮಹೇಶ್ಗೆ ಅದೆಂಥ ಒಂದು ಕೆಟ್ಟ ಚಟವಿತ್ತೋ ಗೊತ್ತಿಲ್ಲ, ಕುಡಿದುಕೊಂಡು ಬಂದು ಆಕೆಯ ಜೊತೆ ಗಲಾಟೆ ಆಗುತ್ತೆ. ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಗಲಾಟೆ ಬೇರೆ ಮಿತಿಮೀರಿ ಬಿಡುತ್ತೆ ಅಂತ ಕಾಣಿಸುತ್ತೆ. ಆಕೆಯನ್ನು ಹೇಗಾದರೂ ಮಾಡಿ ನಾನು ಕೊಲ್ಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿಕೊಂಡಂಥ ವ್ಯಕ್ತಿ ಇಲ್ಲಿಂದ ಆಕೆ ತಲೆಗೆ ಹೊಡೆದು ಬಿಡ್ತಾನೆ. ಆಕೆ ಎಲ್ಲೇ ಮೂರ್ಛೆ ಹೋಗಿ ಬಿದ್ದಂಥ ಸಂದರ್ಭದಲ್ಲಿ ಈಕೆಯನ್ನು ಹೇಗಾದರೂ ಮಾಡಿ ನಾನು ಕೊಲ್ಲಲೇಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿ ಆಕೆಯನ್ನು ಹೇಗೋ ಮಾಡಿ ಕೊಂದು ಬಿಡ್ತಾನೆ. ಸ್ನೇಹಿತರೆ, ಇದೆಲ್ಲವನ್ನು ಕೂಡ ಗಮನಿಸಿಬಿಟ್ರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ, ಮದುವೆಯಾಗಿ ಸುಖಕರವಾದಂಥ ಜೀವನವನ್ನು ನಮ್ಮ ಮಕ್ಕಳು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಪೋಷಕರಲ್ಲಿ ಸಹಜವಾಗಿ ಕಾಡುತ್ತೆ. ಅದರಲ್ಲೂ ಕೂಡ ಯಾರ ಜೊತೆ ಮದುವೆ ಮಾಡಿದರೆ ಯಾರು ಚೆನ್ನಾಗಿರ್ತಾರೆ ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಲವ್ ಮಾಡಿ ಮದುವೆ ಆದವರ ಪಾಡು ಕೂಡ ಈ ರೀತಿಯಾಗಿ ದುರಂತ ಆಗಿದೆ. ಅರೇಂಜ್ ಮ್ಯಾರೇಜ್ ಆದಂಥವರ ಪಾಡು ಕೂಡ ಇಂಥದ್ದೊಂದು ದುರಂತಗಳು ಈಡಾಗಿಬಿಟ್ಟಿದ್ದಾವೆ. ಅನೈತಿಕ ಸಂಬಂಧಗಳು, ಅನುಮಾನಗಳು, ಇಂಥದ್ದೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ. ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ. ಇದ್ಯಾವತ್ತು ಬದಲಾಗಿ ಬಿಡುತ್ತೋ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇಂಥ ಒಂದು ದುರಂತ ಇದೀಗ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ನಡೆದು ಹೋಗಿಬಿಟ್ಟಿದೆ. ಈಗ ಸಂಬಂಧಪಟ್ಟ ಪೊಲೀಸರು ತನಿಖೆ ಅಂಥದ್ದೆಲ್ಲವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. NR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಈಗ ಸಂಬಂಧಪಟ್ಟಿರುವಂಥ ಪೊಲೀಸರು ಕೇಸನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಆರೋಪಿ ಈಗಾಗಲೇ ತಾನೇ ಶರಣಾಗಿರುವ ಕಾರಣದಿಂದಾಗಿ ಆರೋಪಿಯನ್ನು ಬಂಧಿಸುವಂಥ ತಲೆಯು ನೋವು ಕೂಡ ಪೊಲೀಸರಿಗಿಲ್ಲ. ಈಗ ಆ ವ್ಯಕ್ತಿಯನ್ನು ಕೋರ್ಟ್ಗೆ ಹಾಜರುಪಡಿಸುವಂಥ ಸಾಧ್ಯತೆ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಅದಾದ ಬಳಿಕ ಮುಂದಿನ ಪ್ರೊಸೀಜರ್ ಕಾನೂನಿನ ರೀತಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತಕ್ಕೆ ಇದೀಗ ಮೈಸೂರು ಜಿಲ್ಲೆ ಮತ್ತೆ ಸಾಕ್ಷಿ ಆಗಿಬಿಟ್ಟಿದೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.